ಸೊ ಲೈಫಲ್ಲಿ ನಾನು ಅಂದ್ಕೊಂಡಂಗೆ 10 ವರ್ಷಗಳಾದಮೇಲೆ ಫಸ್ಟ್ ಟೈಮ್ ಪಾದ ಪೂಜೆ ಆಗಿದ್ದು ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಹೇಳಿದ್ದೀನಿ. ಓ ಹೇಳ್ಬಿಟ್ಟಿದ್ದಾಳಂತೆ. ನಾನು ಫೋನ್ ಎತ್ಕೊಂಡು ಬನ್ನಿ ಸರ್ಪ್ರೈಸ್ ಕೊಡೋಣ. ನನ್ನ ಅಡ್ಡ ಹೆಸರು ನಾನು ಹೇಳಲ್ಲ ನಾನು. ಮಧ್ಯಾಹ್ನ ಊಟ ಕೊಡಿಸಿಲ್ಲ ಅಂತ ಸರಿಯಾಗಿ ಟ್ಯಾಕ್ಸ್ ಹಾಕೊಳ್ಳಿ ಇವಾಗ. ನಾನು ಹೇಳ್ತೀನಿ ನನ್ನ ಮನೆಗೆ ಬಂದವಳೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ನಾನು ನಿಮ್ಮ ನಿಧಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಲೈಫ್ ಟಾಕೀಸ್. ಸೊ ಇವತ್ತು ಸ್ಪೆಷಲ್ ಡೇ. ಸೊ ನಾನಿವತ್ತು ಊರಲ್ಲಿದ್ದೀನಿ. ಸೊ ಮನೆ ಹತ್ರ ಮನೆ ಹತ್ರ ವರ್ಕ್ ನಡೀತಾ ಇದೆ, ಸೌಂಡು ಡಿಸ್ಟರ್ಬೆನ್ಸ್ ಜಾಸ್ತಿ. ಸೊ ಅದಕ್ಕೆ ಕಾರಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ಆಗಸ್ಟ್ 12 ಸ್ಪೆಷಲ್ ಡೇ ನನಗೆ. ಅದರಲ್ಲೂ ಹೊಸ್ದಾಗಿ ಮದುವೆ ಆಗಿರ್ತಾರಲ್ಲ ಅವ್ರಿಗೆ ಸ್ಪೆಷಲ್ ಡೇ ಇದು. ಸೊ ನನಗೂ ಇವತ್ತು ಅದೇ ಥರ ಸ್ಪೆಷಲ್ ಡೇ. ಸೊ ಇವತ್ತು ಭೀಮ್ ಅಮಾವಾಸ್ಯೆ. ಸೊ ಅದಕ್ಕೋಸ್ಕರ ನಾನು ನಮ್ಮ ಆಫ್ ಶರ್ಟು ಊರಿಗೆ ಬಂದು. ಸೊ ಇವತ್ತೇನೋ ಪಾದ ಪೂಜೆ ಇರ್ತದಲ್ಲ, ಸೊ ಅದಕ್ಕೋಸ್ಕರ ಊರಿಗೆ ಬಂದಿದ್ದೀವಿ. ಬನ್ನಿ ಇವಾಗ ಹೋಗೋಣ. ಇವಾಗ ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗಬೇಕು. ಸೊ ಅಲ್ಲೇ ಪಾದ ಪೂಜೆ ಇವಾಗ ನನಗಿವತ್ತು. ಸೊ ಸುಮಾರು 10 ವರ್ಷ, ಸತತ 10 ವರ್ಷಗಳ ಇದು ನನ್ನ ಕನಸು. ಸೊ ನನ್ನ ಆಫ್ ಶರ್ಟ್ ಕೈಯಲ್ಲಿ ನಾನು ಪಾದ ಪೂಜೆ ಮಾಡಿಸ್ಕೋಬೇಕು ಅಂತ. ಸೊ ಇವಾಗ ಮದುವೆ ಆಗಿರೋದ್ರಿಂದ ಇದು ಫಸ್ಟ್ ಇಯರ್ ಸೆಲೆಬ್ರೇಷನ್ ನಮಗಿದು. ಸ್ಪೆಷಲ್ ಡೇ ಇವತ್ತು ಅಂತಲೇ ಹೇಳ್ಬೋದು. ಸೊ ಬನ್ನಿ ಎಲ್ಲರೂ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಸೊ ಇವತ್ತು ನಾವು ಏನೂ ಪ್ಲ್ಯಾನ್ ಮಾಡಿಲ್ಲ. ಇವತ್ತಿನ ದಿನ ಹೆಂಗೆ ಎಲ್ಲಿ ಹೋಗಬೇಕು ಏನು ಕತೆ ಅಂತ ಏನೂ ಪ್ಲ್ಯಾನ್ ಮಾಡಿಲ್ಲ. ಸೊ ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ ನೋಡೋಣ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಸೊ ಇವಾಗ ಇಲ್ಲಿಂದ ಕಾರಸ್ವಾಡಿ ಟು ಸಾತ್ನೂರು. ಸೊ ಲೆಟ್ಸ್ ಗೋ ನಾವ್. ನೋಡಿ ನನ್ನ ಬೇಗ ರೆಡಿಯಾಗು ಬಾ ಪೂಜೆ ಮಾಡಬೇಕು ಅಂತ ಕರೆಸ್ಬಿಟ್ಟು ಅವಳಿನ್ನ ಜಳಕ ಪುಳಕ ಮಾಡ್ಕೊಂಡಿದ್ದವ್ರೆ. ನಾನು ಬೇರೆ ಇಲ್ಲಿ ಮಲ್ಲಿಗೆ ಹೂವು ತಕ ಬಂದಿದ್ದೀನಿ. ಪಾದ ಪೂಜೆ ಮಾಡಿಸ್ಕೋಬೇಕು ಅಂತ ಇನ್ನೂ ರೆಡಿನೇ ಇಲ್ಲ. ಟೈಮ್ ಆಲ್ರೆಡಿ 9 ಗಂಟೆ ಆಗೋಯ್ತು. ಸೊ ಇವಾಗ ಇಲ್ಲಿ ಮುಗಿಸ್ಕೊಂಡು ಮೇವು ಹಾಕ್ಕೊಂಡು ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ನೋಡೋಣ ಎಲ್ಲಿ ಹೋಗ್ತೀವಿ ಏನು ಅಂತ ಕಾಯ್ತೆ. ಸೊ ನಮ್ಮ ಆಫ್ ಶರ್ಟ್ ಇವಾಗ ನಾನು ಒಂದು ಕೆಲಸ ಕೊಟ್ಟೋಳೆ. ಸ್ವೀಟ್ಸ್ ಬೇಕಂತೆ ತಿನ್ನೋಕ್ಕೆ, ಬಾಯಿ ಸಿಹಿ ಮಾಡಬೇಕಲ್ಲ, ಅದಕ್ಕೆ ಸ್ವೀಟ್ಸು ತಿಂಡಿಗಳು ಮನೆಗೆ ತಿಂಡಿ ತಗೊಬನ್ನಿ ಅಂದ್ಲು. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಏನೇನು ತಗೊಳ್ಳೋದು ಏನು ನೋಡೋಣ. ಸೊ ಮೇಡಮ್ ಅವ್ರಿಗೆ ಇಷ್ಟು ಸ್ವೀಟು ತಿಂಡಿ ಇಷ್ಟು ತಗೊಂಡಿದ್ದೀನಿ. ಇನ್ನೂ ಏನಾದ್ರು ಲೀಸ್ಟ್ ಹೇಳ್ತಾಳೋ ಗೊತ್ತಿಲ್ಲ. ನನಗೆ ಗೊತ್ತಿರೋಷ್ಟು ನಾನು ತಗೊಂಡಿದ್ದೀನಿ. ಆಮೇಲೆ ಎಕ್ಸ್ಟ್ರಾ ಲೀಸ್ಟ್ ಹೇಳಿದ್ರೆ ಅವಳನ್ನೇ ಕರ್ಕೊಬಂದು ತಗೋಬೇಕಷ್ಟೆ. ಸೊ ಬನ್ನಿ, ಹೊಟ್ಟೆ ಬೇರೆ ಹಸಿತೈತೆ. ಅವಳು ಇನ್ನೂ ಪೂಜೆ ಮಾಡಿದ್ರಲ್ಲೇ ಅವಳೇ ಹೊಟ್ಟೆ ಹಸಿತೈತೆ. ಆಲ್ರೆಡಿ ಟೈಮ್ 9:45 ಆಗೋಯ್ತೈತೆ. ಬೇಗ ಎದ್ದು ರೆಡಿಯಾಗಿ ಅಂದರೆ ಇನ್ನೂ ರೆಡಿಯಾಗಿಲ್ಲ. ಅವಳು ರೆಡಿಯಾಗಿ ನನಗೆ ಇವತ್ತು ಪಾದ ಪೂಜೆ ಮುಗಿಸಿ ನಾವು ಮೇವು ಹಾಕ್ಕೊಂಡು ಎಲ್ಲರೂ ಹೊರಗಡೆ ಹೋಗೋಷ್ಟರಲ್ಲಿ ಟೈಮೇ ಆಗೋಯ್ತದೆ. ಸೊ ಬನ್ನಿ ಮುಂದೆ ನೋಡುವ ಹೆಂಗೆ ಅಂತ. ನಾನು ಕಾಲು ಪೂಜೆ ಮಾಡೋಕ್ಕೆ ಹೆಂಗೆ ರೆಡಿ ಆಗೋಳೆ. ಮುಂಚೆ ಇದಕ್ಕೆ ಮ್ಯಾಚ್ ಆಯ್ತದೇನೆ ಇದು. ಇಲ್ಲ ಡಾರ್ಕ್ ಕಲರ್ ಹಾಕೊಂಬಿಡಲ ನಾನು. ನೋಡಿ ಇನ್ನೂ ಪೂಜೆನೇ ಸ್ಟಾರ್ಟ್ ಆಗಿಲ್ಲ. ಆಲೇ ನಾನು ಹೆಂಡ್ತಿ ಟ್ಯಾಕ್ಸ್ ಆಫೀಸರು ಟ್ಯಾಕ್ಸ್ ಹಾಕಕ್ಕೆ ರೆಡಿ ಆಗೋಳೆ. ಲೀಸ್ಟ್ ಬರ್ತಾವೆ ಒಂದಾದ್ಮೇಲೊಂದು. ಈ ವರ್ಷದ್ದು ಸೇರಿ ನೆಕ್ಸ್ಟ್ ವರ್ಷದ್ದು ಸೇರಿ ಹೇಳ್ತಾವಳೆ ಟ್ಯಾಕ್ಸು ಏನೇನು ಅಂತ. ನೆಕ್ಸ್ಟ್ ವರ್ಷಕ್ಕೆ ಈ ವರ್ಷದಿಂದ ಇನ್ನೂ ಶುರುವಾಗಿಲ್ಲ. ಆಲೇ ನೆಕ್ಸ್ಟ್ ವರ್ಷಕ್ಕೆ ಹೋಗ್ಬಿಟ್ಟವಳೆ. ನೆಕ್ಸ್ಟ್ ವರ್ಷಕ್ಕೆ ಏನೇನು ಬೇಕು ಟ್ಯಾಕ್ಸು ಅಂತ. ಇಂಚು ರೆಡಿನಾ? 10 ಗಂಟೆ ಆಗೇ ಹೋಯ್ತಲ್ಲೇ. ಇನ್ಯಾವಾಗಲೇ ನಾನು ಪೂಜೆ ಮಾಡಿ ನೀನು ಮೇವು ಹಾಕೋದು. ಹೊಟ್ಟೆ ಹಸಿತೈತೆ. ಬಾ ಬೇಗ. 10 ಗಂಟೆ ಆಯ್ತೈತೆ, ಇನ್ನೂ ರೆಡಿ ಆಯ್ತಾ ಯಾರು ನೀನು? ಟೈಮ್ ಆಯಿತು. ಹೊಟ್ಟೆ ಹಸ್ಕೊಂಡು ಪೂಜೆ ಮಾಡೋದು ಅಲ್ವಾ? ಯಾವ ದೇವ್ರು ಹೇಳಿದ್ದು ಹೊಟ್ಟೆ ಹಸ್ಕೊಂಡು ಪೂಜೆ ಮಾಡಿ ಅಂತ? ಹೌದು. ಟೈಮ್ ಎಷ್ಟಾಗಿದೆ ಅದು? ನಡಿ ಕಾವು ಅಂತೀನಂತೆ. ಹೊಟ್ಟೆ ಶೀತ ಕುಂತೈತೆ. ಪಟಾಕ್ಟ ಪೂಜೆ ಮಾಡಿ ಅಂದರೆ ಇವಾಗ ದೀಪ ಹಚ್ತಾವೆ.
ಸೊ ಈಗ ನಮ್ಮ ಪಾದ ಪೂಜೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ವೀಡಿಯೋನ ಕೊನೆಯವರೆಗೂ ನೋಡ್ತಾಯಿರಿ. ನೋಡಮ್ಮ, ನಾನು ಹೆಂಡ್ತಿ ಫಸ್ಟ್ ಟೈಮ್ ವೀಡಿಯೋ ಹಾಕ್ಕೊಂಡು ಪಾದ ಪೂಜೆ ಶುರು ಮಾಡ್ತಾವಳೆ. ಹೆಂಗೈತೆ ನೋಡುವ. ಇಲ್ಲ, ಕರೆಕ್ಟಾಗಿದೆ. ನೀನು ಸ್ವಲ್ಪ ಹಿಂಗೆ ಕೂತ್ಕೋಬೇಕಾದ್ರೆ ಈಗ ಹೆಂಗಿದೆ ಹಂಗೆ ಹೋಗು. ಇದರಲ್ಲೂ ಸೂಪರ್. ಎತ್ಕೋ ಇದನ್ನ ಪಂಚನ ಸ್ವಲ್ಪ ಮೇಲೆ ಅಲ್ಲೆಲ್ಲ ನೋಡಿ ಬಂದು ಇಡು ಕಾಲು ಇಡೋ ಹೇಳ್ತೀನಿ. ಬಾಯ್ಲಿ ತಟ್ಟೆ ಹಿಡಿಸ್ತದೆ ಅಂದಲ್ಲ, ಬಾಯ್ಲಿ ಬೇಡ ಮಾಡು. ನೀಟಾಗಿ ಕುತ್ಕೋ ಫಸ್ಟು. ಬೇಡ, ನಾನು ಕರೆಕ್ಟಾಗಿ ಕೂದಲಿಂದ ಕುಟ್ಕೋಬ. ಕಾಲ ಹಚ್ಬಿಟ್ಟು
ಏನೇ ತಿಂಡಿ ಬಾಡು ಅವರೆಕಾಳು ಪಲಾವು ಅಷ್ಟೊತ್ತಿಂದ ಹೊಟ್ಟೆ ಹಸು ಅಂತ ಹೇಳಿದ್ಕೆ ಇವಾಗ ತಿಂಡಿ ಕೊಡ್ತಾವಳೆ. ಸೊ ಲೈಫಲ್ಲಿ ನಾನು ಅಂದ್ಕೊಂಡಂಗೆ 10 ವರ್ಷಗಳಾದಮೇಲೆ ಫಸ್ಟ್ ಟೈಮ್ ಪಾದ ಪೂಜೆ ಆಗಿದ್ದು ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಅದೇ ಖುಷಿಲಿ ಇವಾಗ ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಸೊ ಪೂಜೆ ಎಲ್ಲ ಆಯಿತು. ಸೊ ಈಗ ನಾಷ್ಟ ಟೈಮು, ನಾಷ್ಟ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಬಾ ನೀನು ಏನಪ್ಪ ತರಾವರಿ ತತ್ತಾನೆ ಅವಳೆ. ಏನಿಲ್ಲ, ಇದು ನನಗೆ, ಇದು ನಿಂಗೆ. ಬಜ್ಜಿ ಸರಿ ಆಯಿತು ಬೇಗ. ಗೈಸ್ ಫೈನಲಿ ನಂದು 10 ವರ್ಷದ ಕನಸು ನನಸಾಯಿತು. ಸೊ ಪೂಜೆನೂ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ದೇವಸ್ಥಾನಕ್ಕೆ ಈವ್ನಿಂಗ್ ಹೋಗೋಣ ಅಂತ ಹೇಳ್ಕೊಂಡು ಇವಾಗ ಒಬ್ಬರು ನಮ್ಮ ಫೇವ್ರೇಟ್ ಪರ್ಸನ್ನ ಮೀಟ್ ಮಾಡೋಕ್ಕೆ ಸೊ ಬನ್ನಿ ಯಾರು ಅಂತ ತೋರಿಸ್ತೀನಿ. ಮೈ ಫೇವ್ರೇಟ್ ಪರ್ಸನ್. ಮನೆ ದೇವರು ತೆಗ್ದೈತೆ ಮಿಂಚು. ನಿಮ್ಮ ಮನೆ ದೇವ್ರ ದೇವಸ್ಥಾನ ಇವತ್ತು ಅಮಾವಾಸ್ಯೆ ಅಲ್ವಾ? ಸೊ ನೋಡಿ ಇವ್ರ ಮನೆ ದೇವ್ರ ದೇವಸ್ಥಾನ ತೆಗ್ದೈತೆ. ಬಟ್ ಆದರೂ ಹೋಗೋ ಸಿಚುವೇಶನಲ್ಲಿ ನಾವಿಲ್ಲ ಇವಾಗ. ಸೊ ನೆಕ್ಸ್ಟ್ ಟೈಮ್ ಒಂದ್ಸತಿ ಹೋಗ್ಬೇಕು. ಮದುವೆ ಆಗಿ 5.5 ತಿಂಗಳಾಯಿತು, ಇನ್ನೂ ಅವ್ರ ಮನೆ ದೇವ್ರಿಗೆ ಹೋಗಿಲ್ಲ ನಾವು. ಮುಂಚೆ ಇವಾಗ ಯಾರನ್ನು ಮೀಟ್ ಮಾಡೋಕೆ ಹೋಗ್ತಾಯಿದ್ದೀವಿ. ಗೊಜ್ಜಿಗೆ ನೋಡ್ರಿ ಹೆಂಗಂತಾಳೆ ನನ್ನ ತಂಗಿಗೆ. ಇವತ್ತು ಏನು ಸ್ಪೆಷಲ್ ಮಾಡ್ತಾಳೆ. ನನ್ನ ಜೊತೆಲೆಲ್ಲ ಜಾಮೂನ್ ಮಾಡಿಬಿಡ್ತೀನಿ, ಲಾಡು ಮಾಡಿಬಿಡ್ತೀನಿ ಅಂತ ಕಾಗೆ ಆರಿಸ್ಬಿಟ್ಲು. ಮನೇಲಿ ಪಲಾವ್ ಮಾಡಿ ಇಟ್ಟೋಳೆ. ಸೊ ಗೈಸ್ ಬನ್ನಿ, ಸಸ್ಪೆನ್ಸ್. ಅವಳಿಗೆ ಹೇಳಿಲ್ಲ, ಹೇಳಿದಾಳೆ ಇವಳು, ಹೇಳಿಲ್ವ ಗೊತ್ತಿಲ್ಲ. ಓ ಹೇಳ್ಬಿಟ್ಟಿದ್ದಾಳಂತೆ. ನಾನು ಫೋನ್ ಎತ್ಕೊಂಡು ಬನ್ನಿ ಸರ್ಪ್ರೈಸ್ ಕೊಡೋಣ. ಇಲ್ಲಿ ಬಂದಿದ್ದೀವಿ ಅಂತ ಹೇಳಿಲ್ಲ, ಮನೆ ಹತ್ರ ಬಂದ್ಬಿಟ್ಟಿದ್ದೀನಿ. ಸೊ ಇದೇ ಅವ್ರ ಮನೆ. ಸೊ 1 ತಿಂಗಳಾಗಿತ್ತು ಅವಳನ್ನ ಮೀಟ್ ಮಾಡಿ. ಇವತ್ತೇ ಮೀಟ್ ಮಾಡೋಕ್ಕೆ ಬರ್ತಾ ಇರೋದು. ಸೊ ಮನೆಗೆ ತೋರಿಸ್ತೀನಿ. ಅಯ್ಯೋ ನೀನು ಬಾಣ್ತೀನಿ ನೀನು. ಸಾಕಾರ ನೋಡೋ ನಾನು ಬರೋದನ್ನೇ ನೋಡ್ತಾವನೆ. ಸೂಪರ್ ಆಗಿ ಕಾಣಿಸ್ತೈತೆ. ಅದಕ್ಕೆ ಹೇಳುದು ಅವಾಗ ಯಾರ ಕೊಟ್ರು? ನನ್ನ ಸೆಲೆಕ್ಷನ್ ಕಣೆ, ಸೆಲೆಕ್ಷನ್ ಚೆನ್ನಾಗಿದೆ. ನನ್ನ ಸೆಲೆಕ್ಷನ್. ಓ ಇದು ಬೆಂಗಳೂರಲ್ಲಿ ತಗೊಂಡಿದ್ದ ಮತ್ತೆ ನಾನು ಸೆಲೆಕ್ಟ್ ಮಾಡಿದ್ದು ಕುತ್ಕೊಂಡು. ಏಯ್ ನೀವು ಯಾರು ಅಲ್ಲ, ನಾನೇ ಸೆಲೆಕ್ಟ್ ಮಾಡಿದ್ದು. ಸುಮ್ಮನೆ ಅದಕ್ಕೆ ಬಾಯಿ ನನಗೆ ಜ್ವರ ಆಯ್ತು ನೋಡು. ಏಕೆ ನೋಡಿ ನಾನು ಬರೋದನ್ನೇ ಬಾಗ್ಲಲ್ಲೇ ನೋಡ್ತಾವನೆ ಅವನು. ಮಾಮೂಲಿ ಮಿನಿಮಮ್ 8 ಇರ್ತದಲ್ಲ ಬಾಡಿ. ಹೇಳು ನಿನಗೆ ಏನಂತ ಹೆಸರು? ನನ್ನ ಅಡ್ಡ ಹೆಸರು ನಾನು ಹೇಳಲ್ಲ ನಾನು. ಫಕೀರ್ ಸಾಬಿ ಅಂದ್ರೆ ನಿಮ್ಮ ಅಣ್ಣನ. ಓ ಆಮೇಲೆ ಹಾಂ ಆಮೇಲೆ ನಿನ್ನೆ ಓಹೋ ಬಿಳಿಂ ಸಾಬಿ. ನಾನು ಹೇಳೋದಿಲ್ಲ. ಭೂಮಿಗೆ ಗೊತ್ತು, ಅವಳು ಮರ್ತ್ಬಿಟ್ಟು ಹೇಳಿದ್ದೆ ಅವಳಿಗೆ. ಎಲ್ಲ ನನಗೂ ಗೊತ್ತಿತ್ತು. ನಾನು ಇಬ್ರು ಕಾನ್ಕದಲ್ಲಿ ಇದ್ದಾಗಲೇ ಹೇಳಿದ್ದು. ನಾನು ಮರ್ತ್ಕೊಬಿಟ್ಟಿದ್ದೀನಿ. ಏನು ಹೇಳೋದಿದ್ದು? ಏನಂತ ಇಟ್ಟಿದ್ರು ಹೇಳು ಇನ್ನೊಂದ್ಸತಿ. ಬಾಯ್ ನಮ್ಮ ಮಳಿ ಹಿಂಗು ಬಾಯ್. ಅವ್ನು ಕಣ್ಬಿಟ್ಬಿಟ್ಟವನೇ, ಮಲಗಿಲ್ಲ ಅವ್ನು, ಮಲಗಿಲ್ಲ ಅವನು. ಬಾಯ್ ನಿಂಗೆ. ಬಾಯ್ ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ವೀಕಲ್ಲಿ ಸಿಗ್ತೀನಿ. 5 ರೂಪಾಯಿ ಚೇಂಜ್ ಐತೆನಾ? ನೋಡಿ ನನ್ನ ಹೆಂಡ್ತಿ ಗೋಬಿ ಪಾನಿಪುರಿ ತಿನ್ನೋಕ್ಕೆ ಟಿ ನರಸೀಪುರ ಕರ್ಕೊಂಬಂದವಳೆ. ಯಾಕೆ ಮಂಡ್ಯದಲ್ಲೆಲ್ಲ ಸಿಗ್ತಿರ್ಲಿಲ್ವ ಕಾಣೆ ಗೊತ್ತಿಲ್ಲ. ಮುಂಚೆ ಏನೋ ಕರ್ರ ಕಾಣಿಸ್ತಾ ಇದೆ. ಸೊ ಗೈಸ್ ನೋಡಿ, ಮಧ್ಯಾಹ್ನ ಊಟ ಕೊಡಿಸಿಲ್ಲ ಅಂತ ಸರಿಯಾಗಿ ಟ್ಯಾಕ್ಸ್ ಹಾಕೊಳ್ಳಿ ಇವಾಗ. ಸೊ ನಾವಿವಾಗ ಟಿ ನರಸೀಪುರದಲ್ಲಿದ್ದೀವಿ. ಸೊ ಇಲ್ಲೇ ಸುಮ್ಮನೆ ಹಂಗೆ ರೌಂಡ್ಸ್ ಬಂದ್ವಿ. ಮಂಡ್ಯದಲ್ಲಿ ಇದ್ದವರು ಎಲ್ಗೋಗೋದು ಅಂದ್ಕೊಂಡು ತಲಕಾಡಿಗೆ ಬಂದು ಇಲ್ಲೆಲ್ಲ ರೌಂಡ್ ಹಾಕ್ಕೊಂಡು ಇವಾಗ ಸೊ ಟಿ ನರಸೀಪುರ ಬಸ್ ಸ್ಟಾಪ್ ಹತ್ರ ಒಳ್ಳೆ ಮಸಾಲೆ ಗೋಬಿ. ಸೊ ಇವತ್ತಿನ ದಿನ ಯಾಕೋ ನಾವು ಅಂದ್ಕೊಂಡಂಗೆ ಐತಲ್ಲ, ಎಲ್ಲೆಲ್ಲೋ ಹೋಗ್ಬೇಕು, ಹೆಂಗೆಂಗೋ ಹೋಗ್ಬೇಕಾಯ್ತು, ಎಲ್ಗೋ ಹೋಗ್ಬೇಕಾಯ್ತು ಅಂತ ಅಂದ್ಕೊಂಡಿದ್ದೋ. ಬಟ್ ಅಲ್ಲಿ ಎಲ್ಗೂ ಹೋಗೋಕ್ಕೆ ಐತಲ್ಲ ಇವತ್ತು. ಯಾಕೋ ಎಲ್ಲ ಉಲ್ಟಾ ಕೇಸ್ ಆಗ್ತೈತೆ.
ಇನ್ಮೇಲಾದರೂ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ. ಈಗ ನೆಕ್ಸ್ಟ್ ಇನ್ನೊಂದು ಸ್ಕೆಚ್ ಹಾಕಿದ್ದೀವಿ, ಎಲ್ಲಿಗೆ ಅಂತ ಹೇಳಲ್ಲ. ಈಗ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿಗೆ ಹೋಯ್ತೀವೋ ಇಲ್ವೋ ಅಂತ. ಯಾಕಂದರೆ ಫಸ್ಟ್ ಹೇಳೋಕೆ ಆಯ್ತಲ್ಲ ನನಗೆ, ಅಲ್ಲಿ ಹೋಯ್ತೀವಿಲ್ಲ ಅನ್ನೋ ಗ್ಯಾರಂಟಿನೇ ಇಲ್ಲ. ಸೊ ಈಗ ನೋಡೋಣ, ಇವಾಗ ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಎಲ್ಲಿಗೆ ಹೋಯ್ತೀವಿ ಏನು ಅಂತ. ಸೊ ವೀಡಿಯೋನ ಈಗ ನೋಡ್ತಾಯಿರಿ. ಅಲ್ಗಾರ ಹೋಯ್ತೀವೇನೆ, ಅಮ್ಮವ್ರಿಗೆ ಹಳೆ ತಲೆನೋಯ್ತದಂತೆ. ಮಾಡಲಿ ನಾನು ಹೇಳ್ತೀನಿ, ನನ್ನ ಮನೆಗೆ ಬಂದವಳೆ. ಕಟ್ ಮಾಡಿದ್ದು ತಲೆ ನೋಯ್ತೈತೆ. ಹೌದಾ ರೈಸ್ ನೋಡಿ, ನಾನು ಹೆಂಡ್ತಿ ಇವತ್ತು ಮನೆಗೆ ಬರೋಂಗಿಲ್ಲ, ಹೋಗಂಗಿಲ್ಲ, ಅಮಾಸೆ ಮುಗಿಯೋಗಂಟ. ಸೊ ಇವತ್ತಿನ ದಿನ ನಾವು ಏನೇನೋ ಪ್ಲ್ಯಾನ್ ಹಾಕಿದ್ವಿ ಎಲ್ಲೆಲ್ಲಿಗೂ ಹೋಗಬೇಕು ಅಂತ. ಸೊ ಅದು ನಾವು ಅಂದ್ಕೊಂಡಂಗೆ ಈ ದಿನ ಆಗಲಿಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋನ ಸಾಕು ಅಂತ ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ಸೊ ಅದಕ್ಕೆ ಮುಂದಕ್ಕೆ ಕಂಟಿನ್ಯೂ ಮಾಡಿಲ್ಲ. ಸೊ ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತೀವಿ ಅಂತ ನಮಗೆ ಐಡಿಯಾ ಇಲ್ಲ. ಸೊ ಅದಕ್ಕೆ ವೀಡಿಯೋ ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಫೋನಲ್ಲಿ ಬೇರೆ ಚಾರ್ಜ್ ಇರಲಿಲ್ಲ. ಸೊ ಅದಕ್ಕೇ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ಸೊ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.